ಶರಣ್ರಿಪ್ಪ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಳ್ಳು ಅಮಾವಾಸ್ಯೆ ದಿನದ ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ನಾ ತೊಗೊಂಡು ಬಂದೀನಿ. ಅದು ಎಣ್ಣೆ ಇಲ್ದ ನನ್ನ ಸ್ಟೈಲ್ ಒಳಗೆ. ಮತ್ತು ಇದ್ರ ವಿಶೇಷನೂ ಏನಂತ ಹೇಳ್ತನು, ಎಳ್ಳು ಅಮಾವಾಸ್ಯೆ ಅನ್ನೋದು ದೇವ್ರಿಗಾಗಿ ನಾವು ಮಾಡೋದಿಲ್ಲ, ನಾವು ನಮ್ಮ ನೆಲಕ್ಕಾಗಿ ಬೀಜ ಬಿತ್ತಿದ ಮಣ್ಣೊಳಗೆ ನಿದ್ದೆ ಮಾಡೋ ಸಮಯ, ಬೆಳೆ ಬೆಳೆಯೋದಕ್ಕೂ ಮುಂಚೆನ ಭೂಮಿಗೆ ಒಂದು ಧನ್ಯವಾದವನ್ನು ಹೇಳುವಂಥ ಟೈಮ್ ಇದು. ಈ ಟೈಮ್ ಒಳಗೆ ನೆಲಕ್ಕೆ ಭಾಳ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೋ, ಅದಕ್ಕಾಗಿ ಇದನ್ನು ಹಬ್ಬನ ಆಚರಿಸ್ತಾರೋ. ನಾವು ಬೆಳೆದಂಥ ಬೆಳೆನ, ಅದರಲ್ಲಿ ಮಾಡಿದಂಥ ವಿಶೇಷವಾದಂಥ ಅಡುಗೆಗಳನ್ನು ಭೂತಾಯಿಗೆ ಅರ್ಪಿಸಿ, ಭೂತಾಯಿ ಮಡಿಲೊಳಗನ ಕುತ್ಕೊಂಡು ನಾವು ನಮ್ಮ ಸುಖ ದುಃಖಗಳನ್ನು ಹಂಚ್ಕೊಂಡು ಅವಳ ಸುಖ ದುಃಖಗಳ ಜೊತೆ ಭಾಗಿಯಾಗಿ ಈ ಒಂದು ಹಬ್ಬನ ಆಚರಿಸೋದನ್ನ ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೋ. ಸೀಗಿ ಹುಣ್ಣಿಮೆಗೂ ಸೇಮ್ ಮಾಡ್ತಾರೋ, ಬಟ್ ಸೀಗಿ ಹುಣ್ಣಿಮೆಗಿಂತ ಎಳ್ಳು ಅಮಾವಾಸ್ಯೆ ಭಾಳ ಫೇಮಸ್ ಇರ್ತೈತಿ. ಸೊ ನಾ ಇವತ್ತು ಯಾವ್ಯಾವ ರೆಸಿಪಿ ಮಾಡೇನಂತ ತೋರಿಸ್ತನೋ ಬರ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಫಸ್ಟ್ ಟೈಮ್ ನೋಡತ್ತೀರಿ, ದಯವಿಟ್ಟು ನೋಡ್ಕೊರಿ. ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರ್ದ ಎಣ್ಣೆ ಇಲ್ದ ನೀವು ಮಾಡೋ ಎಲ್ಲ ಅಡುಗೆನೂ ನಾನು ನಿಮಗೆ ತೋರಿಸ್ಕೊತ ಬರ್ತೇನೆ. ಫಸ್ಟಿಗೆ ಏನು ಮಾಡಿಬಿಡೋಣ ಅಂದ್ರೆ, ಈ ಎಳ್ಳು ಅಮಾವಾಸ್ಯೆಗೆ 100% ಈ ಅವ್ರಿಕಾಯಿ ಮಾಡೇ ಮಾಡ್ತಾರೋ. ಸೊ ನಾ ಇಲ್ಲೇ ಫ್ಲ್ಯಾಟನ್ ಬೀನ್ಸ್ನ ತೊಗೊಂಡೇನಿ. ಈ ಅವ್ರಿಕಾಯ್ದು ಹಿಂಗೆ ನಾರು ಇರ್ತೈತಲ್ಲ, ಇದನ್ನ ಚಂದಂಗಿ ತಕ್ಕೊಂಬಿಡಬೇಕು. ಚಂದಂಗಿ ತಕ್ಕೊಂಡು ಸ್ವಚ್ಛ ಹಿಂಗೆ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡೇನಿ. ಆಗ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕಿ ಚಂದಂಗೆ ಚಟಪಟ ಅನ್ನುವಂಗೆ ಹುರ್ಕೋತನೋ. ಚಟಪಟ ಅಂದಮೇಲೆ ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ, ಒಂದು ದೊಡ್ಡ ಸೈಜ್ದಂಥ ಉಳ್ಳಾಗಡ್ಡಿ ತೊಗೊಂಡು ಚಂದಂಗೆ ಕಟ್ ಮಾಡ್ಕೊಂಡು ಅದ್ರಾಗ ಹಾಕೀನಿ. ಅದ್ರ ಜೊತೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನು ಹಾಕೀನಿ. ಕೆಲವೊಬ್ರು ಟೊಮ್ಯಾಟೊ ಹಾಕಿ ಮಾಡ್ತಾರೋ, ಕೆಲವೊಬ್ರು ಹಾಕಂಗಿಲ್ಲ. ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಂಗೆ ಮಾಡ್ಬೋದು. ಅದ್ರ ಭಾಳ ಟೊಮ್ಯಾಟೊ ಹಾಕಿರೇನಂದ್ರೆ ಸ್ವಲ್ಪ ಹುಳಿ ಸ್ವಲ್ಪ ಖರ ಚಂದ ಟೇಸ್ಟ್ ಬರ್ತೈತಿ. ಇದನ್ನು ಬೇಯಕ್ಕೆ ಸ್ವಲ್ಪ 1-2 ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಚಂದ ಹಿಂಗೆ ಬೇಯಿಸ್ಕೊತನು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಘಾಟ ಇದ್ರಾಗ ಭಾಳ ಎದ್ದು ಹೊಡಿತಿರ್ಬೇಕು, ಅಂದ್ರನ ಮಸ್ತ್ ಅನ್ನಿಸ್ತೈತಿ ಜೋಳದ ರೊಟ್ಟಿ ಜೊತೆ ತಿನ್ನಕ್ಕೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚಂದಂಗಿ ಹಣ್ಣಾಗುವಂಗೆ ಕುದಿಸ್ಕೊತನು. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಇಲ್ಲಿ ಹಾಕೇನಿ. ಯಾರಿಗೆಲ್ಲ ಮಸಾಲೆ ಖಾರದ ರೆಸಿಪಿ ಬೇಕು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮಸಾಲೆ ಖಾರ ಮತ್ತು ಟೊಮ್ಯಾಟೊ ಫುಲ್ ಏಕ ರಸ ಆಗ್ಬೇಕು, ಹಂಗೆ ಚಂದಂಗೆ ಕುದಿಸ್ಕೋಬೇಕು. ನಾ ಈಗ ವೀಡಿಯೋದಾಗ ತೋರ್ಸತ್ತೇನಲ್ಲ ಹಂಗೆ ಚಂದಂಗೆ ಕುದ್ದ ಮೇಲೆ ಏನು ಮಾಡ್ಬೇಕಂದ್ರೆ, ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಅವ್ರಿಕಾಯಿ ಹಾಕಿ ಚಂದಂಗೆ ಒಂದು ಮಿಕ್ಸ್ ತಿರುಗಿಸ್ಕೊಂಬಿಡ್ಬೇಕು. ಸೊ ಈ ಅವ್ರಿಕಾಯಿ ಒಳಗಿನ ನೀರು ಏನಿರ್ತೈತಲ್ಲ, ಆ ನೀರಿನ ಅಂಶದಿಂದ ಫಸ್ಟ್ ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಬೇಯಾಗಿ ಬಿಡಬೇಕು. ಉಪ್ಪು ಹಾಕಿದ ಕೂಡಲೇ ಆಟೋಮೆಟಿಕ್ ಏನಾಗ್ತೈತಿ, ಅದರೊಳಗಿಂದ ನೀರಿನ ಅಂಶ ಎಲ್ಲ ಬಿಡಾಕೆ ಸ್ಟಾರ್ಟ್ ಆಗ್ತೈತಿ. ಸೊ ಫಸ್ಟ್ ಎಷ್ಟು ಆಗ್ತೈತಿ ಅದರೊಳಗಿನ ನೀರಿನ ಅಂಶದಿಂದನೇ ಅದು ಬೇಯ್ತಪ್ಪ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಈ ಎಣ್ಣೆ ಹಾಕಿ ಮಾಡುವಾಗ ಏನು ಮಾಡ್ತೀವಿ, ಫಸ್ಟ್ ಎಣ್ಣೆ ಒಳಗೆ ಇದನ್ನು ಹುರ್ಕೊಂಡ್ಬಿಡ್ತಾರಲ್ಲ, ಆ ಸ್ಟೇಜನ್ನ ನಾನು ನಿಮಗೆ ಇಲ್ಲಿ ತೋರ್ಸತ್ತೇನೆ, ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ಅಂಥೇಳಿ. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಅಚ್ಚ ಖಾರದ ಪುಡಿನೂ ಹಾಕ್ಕೊಳತ್ತೇನೆ. ಯಾಕಂದರೆ ಜಸ್ಟ್ ಫಾರ್ ಕಲರ್ ಪರ್ಪಸ್, ನಮ್ಮ ಮಸಾಲೆ ಖಾರ ಅಷ್ಟು ಕಲರ್ ಇರಂಗಿಲ್ಲ, ಅದಕ್ಕೆ ಜೊತೆಗೆ ಅರ್ಶಿಣದ ಪುಡಿನೂ ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನ ಮುಚ್ಚಿ ಏನು ಮಾಡ್ಬೇಕಂದ್ರೆ, ಆ ಅವ್ರಿಕಾಯಿ ಒಳಗೆ ಎಷ್ಟು ನೀರು ಇರ್ತೈತಲ್ಲ ಅಷ್ಟೊಳಗೆ ಅದು ಬೇಯ್ದು ಬಿಡಲಿ ಚಂದಂಗೆ ಫಸ್ಟ್. ಸೊ ಅದಾದಮೇಲೆ ಏನು ಮಾಡಕತ್ತೇನಪ್ಪ ಅಂತಂದ್ರೆ, ಇನ್ನೂ ಇದು ಜಾಸ್ತಿ ಬೇಯಬೇಕು, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅದು ಬಿರುಸೈತಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡು ಫುಲ್ ನೀಟಾಗಿ ಇದನ್ನು ಸಾಫ್ಟಾಗಿ ಕುಕ್ ಮಾಡ್ಕೊಳತ್ತೇನೆ. ಕೆಲವೊಬ್ರು ಸ್ವಲ್ಪ ಬಿರುಸಿದ್ರೂ ತಿಂತಾರೋ, ಕೆಲವೊಬ್ರಿಗೆ ಫುಲ್ ಸಾಫ್ಟ್ ಬೇಕಾಗಿರ್ತೈತಿ. ಸೊ ಅದ್ರ ಅನುಗುಣವಾಗಿ ನೀವು ನೀರನ್ನು ಆ್ಯಡ್ ಮಾಡ್ಕೊರಿ. ಇದೆಲ್ಲ ಆದಮೇಲೆ ಇದಕ್ಕೆ ಏನು ಮಾಡತ್ತೇನಪ್ಪ ಅಂದರೆ, 2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳತ್ತೀನಿ. ಇದು ಒಂಥರ ಟೇಸ್ಟನ್ನು ಕೊಡ್ತೈತಿ ಮತ್ತು ಎಣ್ಣೆ ಯೂಸ್ ಮಾಡದೇ ಇರೋದ್ರಿಂದ ನಮಗಿಲ್ಲಿ ಗುಡ್ ಫ್ಯಾಟ್ ಅಂದರೆ ಎಣ್ಣೆನ ರೀಪ್ಲೇಸ್ಮೆಂಟ್ಗೆ ಇದನ್ನು ನಾನಿಲ್ಲಿ ಯೂಸ್ ಮಾಡತ್ತೀನಿ. ಯಾಕಂದರೆ ದೇಹಕ್ಕೆ ಬೇಕಾಗಿರುವಂಥ ಫ್ಯಾಟ್ ಕಂಟೆಂಟ್ನ ಇದು ಕೊಡ್ತೈತಿ. ಇವಾಗ ನಮ್ಮ ಅವ್ರಿಕಾಳು ಪಲ್ಯ ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಪಲ್ಯ ಯಾವುದಪ್ಪ ಅಂತಂದ್ರೆ ಕಡ್ಲಿ ಪಲ್ಯ ಅಂಥೇಳಿ ಬೆಂಗಳೂರಾಗ ಇದು ಸಿಗೋದು ಭಾಳ ಕಠಿಣ ಐತಿ. ಬಟ್ ಹಂಗೂ ಹಿಂಗೂ ಮಾಡಿ ಹುಡುಕ್ಯಾಡಿ ತೊಗೊಂಡು ಬಂದೀನಿ. ಚೆನ್ನಾಗಿ ಅದನ್ನೆಲ್ಲ ತೊಳೆದು ಸೋಸಿ ಇಟ್ಕೊಂಡೇನಿ. ಅಷ್ಟು ಸಿಕ್ಕೈತದ ಪಲ್ಯ ಎಲ್ಲ ನೀಟಾಗಿ ಮಾಡಿ ಮುಗಿಸೋದ್ರಾಗ. ಸೊ ಇಲ್ಲೇನು ಮಾಡತ್ತೇನಪ್ಪ ಅಂದ್ರೆ, ಒಂದು ಹಂಚು ಇಟ್ಕೊಂಡು ಅದ್ರೊಳಗೆ ಜೀರಿಗೆ ಸಾಸಿವೆ ಚಂದಂಗೆ ಚಟಪಟ ಅನ್ನುವಂಗೆ ನಾ ಇಲ್ಲಿ ಅದನ್ನು ಹುರ್ಕೊಳತ್ತೀನಿ. ಆಲ್ಮೋಸ್ಟ್ ನಾವೆಲ್ಲ ಸೊಪ್ಪಿನ ಪಲ್ಯನೂ ಏನು ಮಾಡ್ತೀವಿ ಅಂದ್ರೆ ಹಂಚಿನಾಗ ಮಾಡ್ತೀವಿ. ನೀವು ಬೇಕಾದ್ರೆ ಪಾತ್ರೆ ಒಳಗೂ ಮಾಡ್ಕೋಬೋದು, ಆ್ಯಸ್ ಯುವರ್ ವಿಶ್. ಸೊ ಇಲ್ಲಿ ನಾನು ಸ್ವಲ್ಪ ಏನು ಮಾಡತ್ತೇನೆ ಅಂದ್ರೆ, ಕರಿಬೇವು ಹಾಕ್ಕೊಂಡೇನಿ ಮತ್ತು ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ. ಯಾಕಂದ್ರೆ ಅದು ಪಲ್ಯ ತಿನ್ನುವಾಗ ಕ್ರಂಚಿಯಾಗಿ ಉಳ್ಳಾಗಡ್ಡಿ ಬಾಯಾಗ ಸಿಕ್ರನ ಮಸ್ತ್ ಅನ್ನಿಸ್ತೈತಿ. ಸೊ ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುಕ್ ಮಾಡ್ಕೊತನು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದಕ್ಕೆ ಏನು ಮಾಡ್ತೇನಪ್ಪ ಅಂದ್ರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಮತ್ತು ಸ್ವಲ್ಪ ಚುರುಕ್ ಅನ್ನುವಂಗೆ ಏನು ಮಾಡ್ತೇನಪ್ಪ ಅಂದ್ರೆ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೋತೀನಿ. ಸೊ ನೀವು ಖಾರ ಕಡಿಮೆ ತಿಂತಿದ್ರಂದ್ರೆ ಕಮ್ಮಿ ಹಾಕೋರಿ. ಸ್ವಲ್ಪ ನೀರು ಸಿಮ್ಮಡಿಸಿ ಇನ್ನೊಂದು ಸ್ವಲ್ಪ ಇದನ್ನು ಚಂದಂಗಿ ಬೇಯಿಸ್ಕೊಳತ್ತೀನಿ.
ಎಣ್ಣೆ ಹಾಕಿ ಅಡುಗೆ ಮಾಡೋದಕ್ಕೂ ಎಣ್ಣೆ ಇಲ್ದ ಅಡುಗೆ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಟೇಸ್ಟ್ ಚೇಂಜ್ ಆಗಬಾರ್ದು ಅಂದ್ರೆ ನಾ ತೋರಿಸುವಂಥ ರೆಸಿಪಿನ ನೀವು ಅದೇ ಸ್ಟೆಪ್ ವೈಸನ್ನು ಫಾಲೋ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ಕಡಿ ತನಕ ನೋಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಇಲ್ಲೇ ಕಡ್ಲಿಕಾಳು ಅವೇನು ಇದ್ದಿಲ್ಲ ಅದ್ರಾಗ ಅವ್ನ ಹಾಕಿ ಇಲ್ಲಿ ಮ್ಯಾಲೆ ಕಡ್ಲಿ ಸೊಪ್ಪು ಹಾಕಿ ಚಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ಈ ಕಡ್ಲಿ ಸೊಪ್ಪೊಳಗನೆ ನೀರಿನ ಅಂಶ ಇರ್ತೈತಿ ಮತ್ತು ಉಪ್ಪಿನ ಅಂಶನೂ ಇರ್ತೈತಿ. ಸೊ ಹೀಗಾಗಿ ಉಪ್ಪು ಭಾಳ ಕಡಿಮೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾ ಇಲ್ಲಿ ಇದನ್ನ ಬೇಯಿಸ್ಕೊಳತ್ತೀನಿ. ನಾ ಯಾವಾಗ್ಲೂ ಅರಿಶಿನ ಸ್ವಲ್ಪ ಲೇಟರ್ ಸ್ಟೇಜ್ ಒಳಗೆ ಹಾಕ್ತೀನಿ. ಯಾಕಂದರೆ ಎಣ್ಣೆ ಯೂಸ್ ಮಾಡದೇ ಇರುವಾಗ ಇನಿಷಿಯಲ್ ಸ್ಟೇಜ್ ಒಳಗೆ ನಾವು ಅರಿಶಿನ ಹಾಕಿದ್ರೆ ಸುಟ್ಟು ಹೋಗಿಬಿಡ್ತೈತಿ. ಅದಕ್ಕೆ ಲೇಟರ್ ಸ್ಟೇಜ್ ಒಳಗೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಈ ಕಡ್ಲಿ ಸೊಪ್ಪಿನೊಳಗೆ ನೀರಿನ ಅಂಶ ಏನೆಲ್ಲ ಹೋಗಿ ಚಂದಂಗಿ ಬೇಯೋವರೆಗೂ ನೀವು ಇದನ್ನು ಬೇಯಿಸ್ಕೊಂಬಿಟ್ರಿಪ್ಪ ಅಂತಂದ್ರೆ ಮಸ್ತಾದಂಥ ಈ ಕಡ್ಲಿ ಪಲ್ಯ ರೆಡಿ ಆಗಿಬಿಡ್ತೈತಿ. ಇದನ್ನು ನಾವು ಯೂಶ್ವಲಿ ಎಳ್ಳಮಾಸಿಗೆ ನಾವು ಸಜ್ಜಿ ರೊಟ್ಟಿ ಜೊತೆನ ತಿಂತೇವೆ. ಬಟ್ ನಾವು ಈ ಸತಿ ಸಜ್ಜಿ ರೊಟ್ಟಿ ಮಾಡಿಲ್ಲ. ಹೀಗಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ತಿನ್ನತ್ತೀವಿ. ಎರಡೂ ರೆಸಿಪಿ ದೇಹಕ್ಕೆ ಬಹಳ ಒಳ್ಳೆಯದು. ಸ್ಪೆಷಲಿ ಅವ್ರೆಕಾಳು ಪಲ್ಯ ಅಂತೂ ಡಯಾಬಿಟಿಕ್ ಪೀಪಲ್ಗೆ ಹೇಳಿ ಮಾಡಿಸ್ದಂಗೆ ಬ್ಲಡ್ ಶುಗರ್ ಸ್ಪೈಕ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದನ್ನು ನೀವು ಒಂದು ಸತಿ ಮಾಡಿರಿ, ತಿನ್ನಿರಿ, ಹೆಂಗಿತ್ತು ಅಂತ ಹೇಳ್ರಿ. ಅದ್ರಾಗೂ ನಾ ಹೇಳಿದ ಸ್ಟೆಪ್ಸನ್ನು ನೀಟಾಗಿ ನೀವು ಫಾಲೋ ಮಾಡಿದ್ರಿಪ್ಪ ಅಂತಂದ್ರೆ ಎಣ್ಣೆ ಇಲ್ದ ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ. ಟೇಸ್ಟ್ ಒಳಗೆ ಒಂಚೂರು ಚೇಂಜಸ್ ಆಗಿರಂಗಿಲ್ಲ. ಮತ್ತು ನೀವು ನಿಮ್ಮ ಮನ್ಯಾಗ ಎಳ್ಳಮಾಸಿಗೆ ಯಾವ್ಯಾವ ರೆಸಿಪಿ ಮಾಡಿದ್ರಿ ಅನ್ನೋದನ್ನು ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.